ಸಮಾಂತರ ಶ್ರೇಣಿಯಲ್ಲಿ ಕೇಳುವಂತಹ ಇದು 4 ಅಂಕಗಳ ಪ್ರಶ್ನೆ, ಬಹು ಪ್ರಮುಖವಾದ ಪ್ರಶ್ನೆ ಇದು. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ. ಅದರ 3 ಪದಗಳ ಮೊತ್ತ 12 ಮತ್ತು ಈ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ 318 ಆದಾಗ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕಂಡುಹಿಡಿಯಿರಿ ಅಂತ. ಮೊದಲ ಪದ ಅಂದರೆ ಯಾವುದಿಲ್ಲಿ? ಮೊದಲ ಪದಕ್ಕೆ ನಾವೇನಂತೀವಿ? ಮೊದಲನೇ ಪದ ಅಂದರೆ ಎ ಆಯಿತು, ಅಥವಾ A1 ಅಂದರೆ ಮೊದಲನೇ ಪದ ಆಯಿತು. ಕೊನೆಯ ಪದ ಅಂದರೆ ಬದಲಿ ಕೊನೆಯ ಪದಕ್ಕೆ ನಾವೇನಂತೀವಿ? AN ಅಂತೀವಿ. ಕೊನೆಯ ಪದಕ್ಕೆ AN ಅಂತೀವಿ. AN ಅಂದರೆ ಎಷ್ಟು? A37. 37 ಪದಗಳಿವೆ ಅಂತಾರೆ. ಕೊನೆಯ ಪದ 37 ಆಗ್ತದಲ್ಲ. ಹೀಗಾಗಿ A37 ಅಂದರೆ ಮೊದಲನೇ ಪದ A1 ಆಯಿತು, ಕೊನೆಯ ಪದ A37 ಆಯಿತು. ಹೆಂಗಾಯಿತು 37 ಅಂದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ ಅಂದರೆ ಲಾಸ್ಟ್ ಕೊನೆಯ ಪದ 37 ಆಯಿತು. ನಾವು ಆರಾಮ್ಸೆ ಈ ಥರನಾಗಿ ನಾವು ಅರ್ಥ ಮಾಡ್ಕೋಬೋದು. ಅಂದಾಗ ಇಲ್ಲಿ ನೋಡ್ರಿ, A1 ಅಂದರೆ ಎಷ್ಟು? ಮೊದಲನೇ ಪದ A1 ಆಯಿತು ಅಂತ ತಿಳ್ಕೊರಿ. ಇನ್ನು A2 ಅಂದರೆ ಎಷ್ಟು? ನಾವು ಹೆಂಗೆ ಬರಿತೀವಿ ಅದು ಆದರ್ಶ ರೂಪ? A+D ಅಂತ ಬರಿತೀವಿ. ಆಮೇಲೆ A3 ಅಂದರೆ ಎಷ್ಟು? A+2D. ಆಮೇಲೆ A4 ಅಂದರೆ ಎಷ್ಟು? A+3D. ಹಿಂಗೆ ಬರಿತೀವನಿಲ್ಲೋ? ಹೀಗೆ ಬರ್ಕೋತ ಹೋದಾಗ A37 ಅಂದರೆ ಎಷ್ಟು? A37 ಅಂದರೆ ಎಷ್ಟು? A+36D ಅಂತ ಬರಿತೀವನಿಲ್ಲೋ? ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂದಾಗ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟಾದವು ಇಲ್ಲಿ? 37. ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ 37. ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಆಯ್ತಾನಿಲ್ಲ? ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಟೋಟಲ್ ಸಂಖ್ಯೆಗಳೆಷ್ಟು? 37 ಅದಾವ. ಮೊದಲು 3 ಪದಗಳ ಮೊತ್ತ ಎಷ್ಟು ಅಂದರು? 12 ಅಂದರ. ಮೊದಲು 3 ಪದಗಳ ಮೊತ್ತ ಅಂದಾಗ ಮೊದಲನೇ ಪದ A1 ಪ್ಲಸ್ ಆಮೇಲೆ A+D ಆಮೇಲೆ A+2D ಇವು 3 ಕೂಡಿಸಿದಾಗ ಎಷ್ಟಾಗ್ತವ? ಅದರ 3 ಪದಗಳ ಮೊತ್ತ 12 ಅಂದಾರ 12 ಆಯಿತು. ಈ ಸಮೀಕರಣವನ್ನು ಸ್ವಲ್ಪ ಸರಳೀಕರಿಸ್ಕೋರಿ. ಇಲ್ಲಿ ಒಂದು A ಅದ, ಇಲ್ಲಿ ಒಂದು A ಅದ, ಇಲ್ಲಿ ಒಂದು A ಅದ. ಎಷ್ಟು A ಅದು? 3A. ಇಲ್ಲಿ ಒಂದು D ಅದ, ಇಲ್ಲಿ 2 D ಅದಾವ. ಎಷ್ಟು D ಅದು? 3D ಅದು. ಈಕ್ವಲ್ ಟು 12 ಆಯ್ತಲ್ಲ. ಈ ಸಮೀಕರಣವನ್ನು ಸ್ವಲ್ಪ ಶಾರ್ಟ್ ಮಾಡಬೇಕು. ಶಾರ್ಟ್ ಮಾಡಿದರೂ ಬರ್ತದೆ, ಇಲ್ಲ ಹಿಂಗೆ ಕಂಟಿನ್ಯೂ ಆದರೂ ಬರ್ತದೆ, ಏನು ತೊಂದರೆ ಏನಿಲ್ಲ. ಆದರೆ ನಾವು ಸರಳೀಕರಿಸ್ಕೊಳ್ಳೋದು ಇನ್ನೂ ಸ್ವಲ್ಪ ಪದಗಳನ್ನು ಸ್ವಲ್ಪ ದೊಡ್ಡ ಕಾಣಿಸ್ತಾವಲ್ಲ, ಅವು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು. ಸರ್ ಚಿಕ್ಕದಾಗಿ ಯಾಕೆ ಮಾಡ್ಕೋಬೇಕ್ರಿ? ನಾ ಹಂಗೆ ಮುಂದುವರಿರಿ. ಅಂಕೆ ಸಂಖ್ಯೆಗಳು ದೊಡ್ಡ ಆಗೋದ್ರಿಂದ ಛೇದ ಹೋಗೋದು ಸ್ವಲ್ಪ ತೊಂದರೆ ಆಗ್ತಿರ್ತದೆ. ಅದರ ದೃಷ್ಟಿಯಿಂದ ನಾನು ಇದನ್ನು ಸ್ವಲ್ಪ ಸರಳೀಕರಿಸ್ಕೊತೀನಿ. ಅಂದಾಗ ಹೆಂಗೆ ಸರಳೀಕರಿಸ್ಕೊಳ್ಳೋದು? 3A/3 ಪ್ಲಸ್ 3D/3 ಈಕ್ವಲ್ ಟು 12/3.
ಎಲ್ಲ ಪದಗಳಿಗೆ 3ರಿಂದ ಭಾಗ ಮಾಡಿದ್ವಿ ಅಂದಾಗ ಸಮೀಕರಣದಲ್ಲಿ ಸಮತ್ವ ಚೇಂಜ್ ಆಗಲಿಲ್ಲ. ಅಂದಾಗ 3 ಕ್ಯಾನ್ಸಲ್ ಆಯಿತು, 3 ಕ್ಯಾನ್ಸಲ್ ಆಯಿತು, 3 1 3 4 ಅಂದರೆ ಏನು ಉಳಿತಿಲ್ಲಿ? ಎ ಪ್ಲಸ್ ಡಿ ಈಕ್ವಲ್ ಟು 4. ಇದು ಸಮೀಕರಣ ಬಂದಾಲಿ, ಸಮೀಕರಣ ಬಂದಾಯಿತು. ಇನ್ನು ನೆಕ್ಸ್ಟ್ ಕೊನೆಯ 3 ಪದಗಳ ಮೊತ್ತ ಎಷ್ಟು ಅಂದಾರ? 318 ಅಂದಾರ. ಅದೇ ಪ್ರಕಾರವಾಗಿ ಕೊನೆಯ 3 ಪದಗಳ ಮೊತ್ತ, ಕೊನೆಯ 3 ಪದಗಳ ಮೊತ್ತ ಕೊನೆಯ 3 ಪದಗಳ ಮೊತ್ತ ಎಷ್ಟಂದಾರ ಕ್ವೆಶನ್ದಲ್ಲಿ? 318. ಕೊನೆಯ 3 ಪದಗಳಂದ್ರೆ ಯಾವ್ಯಾವು? ಕೊನೆಯ ಮೊದಲನೇ ಪದ ಅಂದರೆ ಯಾವುದು? A37 ಆಯಿತು. ಆಮೇಲೆ ಅದು ಹಿಂದಿಂದ ಯಾವ್ದಾಗ್ತದೆ? A36 ಆಗ್ತದೆ. ಮತ್ತು ಅದ್ರ ಹಿಂದಿಂದ ಯಾವ್ದಾಗ್ತದೆ? A35 ಆಗ್ತದೆ. ಅಂದರೆ A35, A36, A37 ಕೂಡಿದಾಗ ಎಷ್ಟಾಗ್ತದೆ? 318 ಆಗ್ತದೆ. ಇದರ ಆದರ್ಶ ರೂಪವನ್ನು ಹಾಕೋರಿ. A35 ಅಂದರೆ ಎಷ್ಟು? A ಪ್ಲಸ್ 34D, A ಪ್ಲಸ್ 34D ಪ್ಲಸ್ 36 ಅಂದರೆ ಎಷ್ಟು? A36 ಅಂದರೆ A ಪ್ಲಸ್ 35D. A37 ಅಂದರೆ ಎಷ್ಟು? A ಪ್ಲಸ್ 36D. ಇವು 3 ಪದಗಳು ಕೂಡಿಸಿದಾಗ ಎಷ್ಟಾಗ್ತದೆ? 318 ಆಗ್ತದೆ. ಇಲ್ಲಿ ಏನು ಮಾಡಿವಲ್ಲ, ಇದೇ ಪದ್ಧತಿಯನ್ನು ಕಂಟಿನ್ಯೂ ಮಾಡಿರಿ. ಇಲ್ಲಿ ಅಂದಾಗ ಇಲ್ಲೊಂದು ಎ ಅದ, ಇಲ್ಲೊಂದು ಎ ಅದ, ಇಲ್ಲೊಂದು ಎ ಅದ. ಎಷ್ಟು ಎ? 3A. 34D, 35D, 36D. ಒಟ್ಟು ಎಷ್ಟು ಡಿ? 105 ಅಲ್ಲ, 100 ನೋಡಿ ಪಕ್ಕ ನೋಡ್ರಿ. 106 ನೋಡಿ ಪಕ್ಕ ನೋಡ್ರಿ. 105D, 105D ಈಕ್ವಲ್ ಟು 318 ಆಯಿತು. ಅಂದರೆ ಇಲ್ಲಿ 3 ಪದಗಳು ಕೊಡೋದು ಇಲ್ಲಿ. ಇದು ಆದರೂ ಸಮೀಕರಣ ಸ್ವಲ್ಪ ದೊಡ್ಡದಾಗ್ಯದಲ್ಲ, ಸ್ವಲ್ಪ ಶಾರ್ಟ್ ಮಾಡಿರಿ. 3ನೇ ಭಾಗ ಹೋಗ್ತವೆ ಅಷ್ಟು. ಅಂದಾಗ 3A/3 ಪ್ಲಸ್ 105D/3 ಈಕ್ವಲ್ ಟು 318/3. ಛೇದ ಹಾಕೋರಿ. 3 ಕ್ಯಾನ್ಸಲ್ ಆಯಿತು. 3 1 3 ಎಷ್ಟಲೇ? 3 2 3 5 ಅಂದರೆ 3 35. ಆಮೇಲೆ ಇಲ್ಲಿ 3 1 3 106. ಏನು ಉಳಿತು? A ಪ್ಲಸ್ 35D ಈಕ್ವಲ್ ಟು 106. ಇದು ಸಮೀಕರಣ 2 ಅಲ್ಲಿ. ಸಮೀಕರಣ 2 1 ಮತ್ತು 2 ಸೆಲೆಕ್ಟ್ ಮಾಡ್ಕೊಳ್ಳೋಮ. ಸಮೀಕರಣ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನು ಮಾಡಬೇಕು? ಸಮೀಕರಣ 1 ಮತ್ತು 2ರಿಂದ ಒಂದರಲ್ಲಿ ಒಂದನ್ನು ಕೂಡಿಸ್ರಿ ಕಳೆದಳೆ ಕಳಿ ಒಂದು ಅವ್ಯಕ್ತ ಪದ ಬರುವಂಗೆ ಮಾಡ್ಬೇಕು ನಾವು. ನೀವು ಕೂಡಿಸಿದ್ರೂ ಬರ್ತದೆ, ಕಳೆದ್ರೂ ಬರ್ತದೆ. ಆದರೆ ಒಂದು ಅವ್ಯಕ್ತ ಪದ ಸಿಗುವಂಗೆ ನಾವು ಕೂಡಿಸಬಹುದು ಅಥವಾ ಕಳಿಬಹುದು. ಸಮೀಕರಣ 1 ಅಂದರೆ ಯಾವುದು? A+D ಈಕ್ವಲ್ ಟು 4. ಸಮೀಕರಣ 2 ಅಂದರೆ ಯಾವುದು? A+35D ಈಕ್ವಲ್ ಟು 106.
ಏನು ಮಾಡಬೇಕು ಸಮೀಕರಣ? ಕೂಡಿಸಿರಂತೂ ಸೇಮ್ ಎರಡೂ ಅವ್ಯಕ್ತ ಪದ ಬರ್ತದೆ, ಏನು ಸಿಗ್ತದೆ ಡಿನೂ ಸಿಗ್ತದೆ ಅಂದಾಗ ಮೈನಸ್ ಮಾಡಿಬಿಡ್ರಿ. ಮೈನಸ್ ಮಾಡಬೇಕಾದ್ರೆ ಚಿಹ್ನವನ್ನು ಇಲ್ಲಿ ಬದಲಿ ಮಾಡ್ಕೋಬೇಕು. ಎ ಕ್ಯಾನ್ಸಲ್ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಇಲ್ಲಿ 35 ಡಿಯಲ್ಲಿ 1 ಡಿಯನ್ನು ಮೈನಸ್ ಮಾಡಿದಾಗ ಮೈನಸ್ 34 ಡಿ ಆಯಿತು. ಈಕ್ವಲ್ ಟು ಈ ಕಡೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಕಳಿಬೇಕು. 106ರಲ್ಲಿ 4 ಕಳೆದಾಗ 102. ಯಾವುದು? ಮೈನಸ್ 102 ಅಂದಾಗ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಯಿತು. ಅಂದಾಗ ಎಷ್ಟು ಉಳಿತು? 34 ಡಿ ಈಕ್ವಲ್ ಟು 102 ಆಯಿತು. ಡಿ ಈಕ್ವಲ್ ಟು ಡಿ ಬೆಲೆ ತೆಗಿಲಿಕ್ಕೆ ನಮಗೆ ಈಸಿ ಆಗ್ತದೆ. ಈಗ ಎಲ್ಲಿ ತೆಗಿಮ ಡಿದ ಬೆಲೆ? ಇಲ್ಲಿ ತೆಗಿಮ ಇಷ್ಟಾಗ ಡಿ ಈಕ್ವಲ್ ಟು 102 ಅಪಾನ್ 34 ಆಯಿತು. ಚೀಲ ಹೋಗ್ತದೆ ನೋಡಿರಿ. 34 ಒಂದಲೇ 34 ಮೂರಲೇ. ದೇರ್ ಫೋರ್ ಡಿ ಈಕ್ವಲ್ ಟು 3. ಡಿದ ಬೆಲೆಯೇ ಬಂತು ನಮಗೆ. ಈ ಡಿದ ಬೆಲೆಯನ್ನು ಆದೇಶ ಮಾಡಿ ನಾವು ಮುಂದುವರೋಣಂತ. ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಏನಾಗಿತ್ತು? ಡಿದ ಬೆಲೆ ಎಷ್ಟು ಬಂದಿತ್ತು? ಡಿ ಈಕ್ವಲ್ ಟು 3 ಆಗಿತ್ತು. ಡಿ ಈಕ್ವಲ್ ಟು 3 ನಾವು ಕಂಡು ಹಿಡಿದಂಥದ್ದನ್ನು ಬಾಕ್ಸ್ನಲ್ಲಿ ಬರೀಬೇಕು. ಈ ಡಿದ ಬೆಲೆಯನ್ನು ಎದರಲ್ಲಿ ಆದೇಶ ಮಾಡಬೇಕು? 1ರಲ್ಲಿ ಆದೇಶಿಸಿದಾಗ ಡಿದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಅಂದರೆ ಏನಿತ್ತು? ಎ ಪ್ಲಸ್ ಡಿ ಈಕ್ವಲ್ ಟು 4. ಎ ಪ್ಲಸ್ ಡಿ ಈಕ್ವಲ್ ಟು 4. ಎ ಪ್ಲಸ್ ಡಿ ಅಂದರೆ ಎಷ್ಟಾಗ್ಯದ? ಇಲ್ಲಿ 3 ಆಗ್ಯದ. 3 ಈಕ್ವಲ್ ಟು 4. ಎ ಈಕ್ವಲ್ ಟು 4 ಮೈನಸ್ 3. ದೇರ್ ಫೋರ್ ಎ ಈಕ್ವಲ್ ಟು 1. ಎ ಅಂದರೆ ಏನಾಗಿತ್ತು? ಮೊದಲನೆಯ ಪದ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಅಂದರೆ ಅದು 1 ಆಯಿತು. ಇನ್ನು ಮತ್ತೇನಂತಾರೆ? ಕೊನೆಯ ಪದವನ್ನು ಕಂಡುಹಿಡಿ ಅಂತಾರಲ್ಲ, ಹೌದಲ್ಲ? ಇದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಅಂತ ಬರೆದು ಬಿಡ್ರಿ. ಸಮಾಂತರ ಶ್ರೇಣಿಯ ಮೊದಲ ಪದ, ಮೋಪ ಅಂದರೆ ಮೊದಲ ಪದ ಅಂತ ತಿಳ್ಕೊಂಬಿಡ್ರಿ. ಎ ಆಯಿತು. ಎ ಈಕ್ವಲ್ ಟು 1 ಆಯಿತು. ಇನ್ನು ಸಮಾಂತರ ಶ್ರೇಣಿಯ ಕೊನೆಯ ಪದ ಸಮಾಂತರ ಶ್ರೇಣಿಯ ಕೊನೆಯ ಪದ ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂದರೆ ಯಾವುದು? A37. ಹೌದಾ? A37 ಅಥವಾ AN. A37 ಆದರ್ಶ ರೂಪ ತೋರಿ. ಎ ಪ್ಲಸ್ 36 ಡಿ ಆಯಿತು. ಇದರಲ್ಲಿ ಎದ ಬೆಲೆಯನ್ನು ಮತ್ತು ಡಿದ ಬೆಲೆ ಎರಡೂ ಆದೇಶ ಮಾಡಿಬಿಟ್ರಿ. ಈಕ್ವಲ್ ಟು ಎದ ಬೆಲೆ ಎಷ್ಟದ? 1 ಪ್ಲಸ್ 36. ಡಿದ ಬೆಲೆ ಎಷ್ಟದ? 3. ಈಕ್ವಲ್ ಟು 1 ಪ್ಲಸ್ 36 ಮೂರಲೇ ಎಷ್ಟು? ಎಷ್ಟು? 108. 108 ಪ್ಲಸ್ 108 109. 109 ಅನ್ನೋದೇನು? ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂದಾಗ
ಮೊದಲನೇ ಪದ ಅಂದರೆ ಎ ಆಯಿತು, ಎ ಅಂದರೆ 1 ಆಯಿತು, ಕೊನೆಯ ಪದ ಅಂದರೆ A37 ಆಯಿತು, ಅದು 109 ಆಯಿತು ಅಂತ ನಾವು ಹೇಳ್ಬೋದು. ದಟ್ಸ್ ಆಲ್.